ಮಂಡ್ಯದ ನಾಗಮಂಗಲ ಪಟ್ಟಣದಲ್ಲಿ ಗಲಭೆ ಪ್ರಕರಣ ಏನ್ ನಡೀತಲ್ಲ, ಸಚಿವ ಚಲುವರಾಯಸ್ವಾಮಿ ಸಚಿವನಾಗಿರೋದಕ್ಕೆ ಅನ್ಫಿಟ್ಟು ಅಂತ ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಡಬೇಕು ಚಲುವರಾಯಸ್ವಾಮಿ ಅಂತ. ಸಚಿವ ಚಲುವರಾಯಸ್ವಾಮಿ ಸಚಿವರಾಗಿರೋದಕ್ಕೆ ಅನ್ಫಿಟ್ಟು, ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಆಗ್ರಹಿಸಿದ್ದಾರೆ. ಅಮಾಯಕರನ್ನ ಬಂಧಿಸಿದ್ದೇವೆ ಅಂತ ಸಚಿವರು ಒಪ್ಕೊಂಡಿದ್ದಾರೆ. ಸಚಿವರು ಒಪ್ಕೊಂಡ್ರೆ ಸರ್ಕಾರವೇ ಒಪ್ಕೊಂಡಂತೆ. ಸಿದ್ದರಾಮಯ್ಯ ಇಷ್ಟೊಂದು ದುರ್ಬಲ ಅಂತ ಅಂದ್ಕೊಂಡಿರಲಿಲ್ಲ. ಪಾಪದ ಕೂಡ ತುಂಬಿದೆ. ಇದಕ್ಕೆಲ್ಲ ಟೈಮ್ ಬರುತ್ತೆ. ಮಾನ ಮರ್ಯಾದೆ ಇದ್ರೆ ಚಲುವರಾಯಸ್ವಾಮಿ ರಾಜೀನಾಮೆ ನೀಡಬೇಕು. ಗಲಾಟೆಗೂ 10 ನಿಮಿಷ ಮುನ್ನ ರಿಸರ್ವ್ ವ್ಯಾನ್ ಯಾಕೆ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸುರೇಶ್ ಗೌಡ, ಮಾಜಿ ಶಾಸಕ. He is unfit to be a minister or in charge of any district. ಮಾತಾಡಿದ್ರೆ ರಾಜಕಾರಣ ಮಾತಾಡೋದು ಅಂತ ಹೇಳ್ತಾರೆ. ಸರ್ಕಾರವೇ ಒಬ್ಬ ಮಂತ್ರಿ ಒಪ್ಕೊಂಡಂದ್ರೆ ಸರ್ಕಾರ ಒಪ್ಕೊಂಡಂಗೆ. ಹೌದು, ಇನ್ನೋಸೆಂಟ್ ಪೀಪಲ್ ಹಾಕಿದ್ದೀವಿ ಜೈಲಿಗೆ. ಏನು ಅರ್ಥ ಇದೆಲ್ಲ? ಸಿದ್ದರಾಮಯ್ಯ ಇಷ್ಟೊಂದು ದುರ್ಬಲರಾಗ್ತಾರೆ ಅಂತ ನಾನಂತೂ ಅನ್ಸ್ಕೊಂಡಿರಲಿಲ್ಲ. ಬಹುತೇಕ ಅವರ ಆಡಳಿತದಲ್ಲಿ ನಡೀತಾ ಇರ್ತದೆ ಜರ್ಜರಿತರಾಗೋಗಿರಬೇಕು. ಇಷ್ಟೊಂದು ದುರ್ಬಲ ಆಗಿದೆ ಸರ್ಕಾರ. ಒಬ್ಬ ಮಂತ್ರಿಗಳೇ ನಾವು ಇನ್ನೋಸೆಂಟು ಅಮಾಯಕರನ್ನ ಜೈಲಿಗೆ ಹಾಕ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡ್ರೆ ಅದಕ್ಕಿಂತ ಕಾರಣ ಬೇಕಾ? ಇದು ಮುಂದಿನ ದಿನಗಳು ಜನಗಳು ತೋರಿಸ್ತಾರೆ ಅವ್ರಿಗೆ. ಅವ್ನು ಇನ್ನೋಸೆಂಟ್ ಅಂತ ಗೊತ್ತಿದ ಮೇಲೆ ಜೈಲಿಗೆ ಹಾಕಿದೀಯಾ? ನಿನ್ನ ಚಾರ್ಜ್ ಶೀಟಲ್ಲಿ ಬಿಟ್ಟರೆಷ್ಟು ಹೋದಷ್ಟು. ಒಬ್ಬ ಒಳ್ಳೆ ಯುವಕನ ಒಂದ್ಸರಿ ಜೈಲಿಗೆ ಕಳಿಸಿದ ಮೇಲೆ ಈಸ್ ಗೋಯಿಂಗ್ ಟು ಬಿಕಮ್ ಎ ವಾಟ್? ನೀವು ಒಬ್ಬ ಯುವಕ ಸ್ಟೇಷನ್ ಅಂದರೆ ಎದುರ್ತಾ ಇರ್ತಾನೆ. 1 ಸರಿ 2 ಸರಿ ಸ್ಟೇಷನ್ಗೆ ಹೋಗಿ ಬಂದರೆ ಸ್ಟೇಷನ್ ಎದುರಲ್ಲ ಅವನು. ಒಂದು ಸರಿ ಜೈಲಿಗೆ ಹೋಗಿ ಬಂದರೆ ಅವನು ಭಯ ಇರಲ್ಲ. ಇನ್ನು ಸ್ವಲ್ಪನಾದ್ರೂ ಪರಿಜ್ಞಾನ ಇದೆ ಅವ್ರಿಗೆಲ್ಲ. ಅಧಿಕಾರದ ಅಮಲ್ನಲ್ಲಿ, ದುಡ್ಡಿನ ಅಮಲ್ನಲ್ಲಿ ದುರಾಂಕರಿಂದ ಮೆರಿತಾವ್ರೆ. ಇದಕ್ಕೆಲ್ಲ ಟೈಮ್ ಬರ್ತದೆ. ಪಾಪ ಪ್ರಜ್ಞೆ ತುಂಬೋಗಿದೆ, ಆಗಲೇ ಬರ್ತದೆ ಇದಕ್ಕೆಲ್ಲ. ಒಬ್ಬ ಮಂತ್ರಿ ನಿಮ್ಮ ಎದುರುಗಡೆ ಬಂದು ಅಮಾಯಕರು